ನಮಸ್ಕಾರ ಸ್ನೇಹಿತರೆ, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ತುಂಬ ಈಸಿಯಾಗಿ ಲೆಫ್ಟ್ ಓವರ್ ರೈಸ್, ಉಳಿದ ಅನ್ನದಲ್ಲಿ ನೀವು ಸಂಡಿಗೆ ಮಾಡಿ ಪಾಪಡ್ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ನೋಡೋದಕ್ಕೆ ಮೊದಲು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಬಟ್ಟಲು ಅನ್ನ, ನಿಮ್ಮ ಕಡೆ ಎಷ್ಟು ರೈಸು ಉಳಿದಿರುತ್ತೋ ಆ ರೈಸಿಲಿಂದ ಮಾಡ್ಕೊಳ್ಳಿ, ಅಥವಾ ನಾರ್ಮಲ್ ನೀವು ರೈಸ್ ಮಾಡಿದ್ದು ಕೂಡ ಮಾಡ್ಕೋಬೋದು ಆರಿದ ಮೇಲೆ. ಹಾಗೆ ಒಂದು ಈರುಳ್ಳಿಯನ್ನು ಹಾಕಿದರೆ ಸ್ಮೆಲ್ಲು ಟೇಸ್ಟು ಚೆನ್ನಾಗಿರುತ್ತೆ. ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಿ. ನಿಮ್ಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಬೇಕೋ ಅಷ್ಟು ಹಾಕಿ. ನೀರು ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಒಂದು 4 ಟೇಬಲ್ ಸ್ಪೂನ್ ಅಷ್ಟೇ ಹಾಕಿ. ನಿಮಗೆ ಖಾರ ಬೇಕಂದರೆ ಹಸಿಮೆಣ್ಸಿಕಾಯಿ ಕೂಡ ಹಾಕ್ಕೋಬೋದು. ಆಮೇಲೆ ನುಣ್ಣಗೆ ರುಬ್ಬಿಕೊಳ್ಳಿ, ನೈಸ್ ಆಗಬೇಕು. ನೀರಿನ ಅಂಶ ಇರಬಾರ್ದು. ನೀರಿನ ಅಂಶ ಇದ್ದರೂ ಕೂಡ ನೀವೇನು ಮಾಡಬಹುದಂದರೆ ರೌಂಡಾಗಿ ಅಗಲವಾಗಿ ರೌಂಡ್ ಶೇಪಲ್ಲಿ ಹಾಕ್ಕೋಬೋದು. ಆದರೆ ಈ ಥರದಲ್ಲಿ ರೌಂಡ್ ಬಾಲ್ ಥರ ಬರೋದಿಲ್ಲ. ಇದಕ್ಕೆ ಅಜ್ವಾನವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಈ ಥರದಲ್ಲಿ ಚೆನ್ನಾಗಿ 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ಒಂದು ಪ್ಲೇಟಿಗೆ ಎಣ್ಣೆಯನ್ನು ಹಚ್ಚಿ ಸಣ್ಣದು ಸ್ವಲ್ಪ ರೈಸನ್ನು ತೆಗೆದುಕೊಂಡು ಈ ಥರದಲ್ಲಿ ಹಿಡಿ. ಚೆನ್ನಾಗಿರುತ್ತೆ. ಸ್ವಲ್ಪ ಸಣ್ಣದು ಆಗಬೇಕು ಸಂಡಿಗೆ, ಅಂದ್ರೇ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಈ ಥರದಲ್ಲಿ ಸಂಡಿಗೆ ಹಾಕಿ. ನಿಮಗೆ ಈಸಿ, ನೀವೇನು ಇದು ಬೇಕಾಗಿಲ್ಲ, ನೆನೆಸೋದು ಬೇಕಾಗಿಲ್ಲ. ಅಕ್ಕಿ ಹಾಗೆ ರೈಸ್ ಇದ್ದರೆ ಈ ಥರದಲ್ಲಿ ಮಾಡ್ಕೊಳ್ಳಿ. ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಹೀಗೆ ಮಾಡಿಕೊಂಡ್ರೆ ಆವಾಗ ಮಾಡ್ಕೊಂಡು ಇಟ್ಕೊಂಡ್ರೆ ಈ ಸಮ್ಮರಲ್ಲಿ ತುಂಬ ಈಸಿಯಾಗಿರುತ್ತೆ. ಬಿಸಿಲಿಗೆ ಒಣಗಿಸಬೇಕಾಗುತ್ತೆ. ಚೆನ್ನಾಗಿ ಬಿಸಿಲಿಗೆ ಒಣಗಿದ ಮೇಲೆ ಇದನ್ನು ನೋಡಿ, ಈ ಥರದಲ್ಲಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಒಣಗಿದೆ. ಇದನ್ನು ಇವಾಗ ಎಣ್ಣೆಯನ್ನು ಹಾಕಿ, ಕಡಾಯಿಯನ್ನು ಗ್ಯಾಸ್ ಮೇಲಿಟ್ಟು ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಮಾಡಿ, ಅಥವಾ ನಿಮಗೆ ವೈಟಲ್ಲೇ ಇರಬೇಕಂದ್ರೆ ಸ್ವಲ್ಪ ನಾರ್ಮಲಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ನೋಡಿ, ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಸಮ್ಮರಲ್ಲಿ ಈ ಥರದಲ್ಲಿ ಮಾಡಿಟ್ಕೊಳ್ಳಿ. ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಒತ್ತಿದ್ರೆ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಟು ಆಲ್.